ಇದಾವೆ, ಇದನ್ನ ಯಾಕೆ ತಲೆ ಕೆಡಿಸ್ಕೊತೀರಿ ನೀವು? ಐ ಡೋಂಟ್ ಅಂಡರ್ಸ್ಟ್ಯಾಂಡ್ ಸಮ್ ಪೀಪಲ್. ಆಮೇಲೆ ಅದರೊಳಗೆ ಈ ಉಪಯೋಗ ಇಲ್ದಿರೋ ಕೆಲವು ಹೋಲ್ಸ್ ಇದ್ದಾವೆ. ಆ ಟ್ರೋಲ್ ಮಾಡೋದು, ಕೆಟ್ಟ ಕೆಟ್ಟ ರೀತಿಯಲ್ಲಿ ಟ್ರೋಲ್ ಮಾಡೋದು. ನಾನು ಹೇಳ್ತೀನಿ, ಟ್ರೋಲ್ ಮಾಡೋರಿಗೆ ನಿಮ್ಮ ಜೀವನದಲ್ಲಿ ನೀವು ಯಾವನೂ ಉದ್ಧಾರ ಆಗಲ್ಲ. ಇನ್ಮೇಲಿಂದ ನಿಮ್ಮಿಂದ ನಮ್ಮ ಶಾಪ. ಕೆಟ್ಟ ಟ್ರೋಲ್ ಮಾಡೋರಿಗೆ ನಾಚಿಕೆ ಆಗಬೇಕು ನಿಮಗೆ. ಅಷ್ಟು ಜನರ ಎದುರುಗಡೆ ಕೂತ್ಕೊಂಡು ಅಂಥ ದೊಡ್ಡ ನಾಯಕರ ಜೊತೆಗೆ ಆ ಸ್ಟೇಜ್ ಹಂಚ್ಕೊಳ್ಳೋದೇ ಒಂದು ಪವಿತ್ರತೆ ಅಲ್ಲ. ಆ ಯೋಗ್ಯತೆ ಅವ್ರಿಗಿರೋದಿಲ್ಲ. ಅದನ್ನು ಬಂದ್ಬಿಟ್ಟು ಟ್ರೋಲ್ ಮಾಡಿಬಿಟ್ಟು ಅದನ್ನು ಎಲೆಕ್ಷನ್ ಭಾಷಣ ಅದಕ್ಕೆ ರಾಘವೇಂದ್ರಂಗೆ ಓಟ್ ಹಾಕಬೇಕಾಗಿತ್ತಾ? ಅಲ್ಲ ನೋಡಿ, ಅದನ್ನು ಯಾರು ಅಣ್ಣಾಮಲೈ ಅವನೊಬ್ಬ ಅಯೋಗ್ಯ ಅಂತಲೇ ಹೇಳಬೇಕು. ಇಲ್ಲಿ ಕೂತ್ಕೊಂಡು ಎಂಥದ್ದು ನಮ್ಮದು ರಿಟೈರ್ಡ್ ಸ್ಯಾಲ್ರಿ ತಗೊಳ್ಳೋದು ಎಂತ ಅಂತಾರೆ ಅದಕ್ಕೆ, ರಿಟೈರ್ಡ್ ಪೆನ್ಷನ್ನು, ಅಲ್ಲೋಗಿ ರಾಜಕಾರಣ ಮಾಡಿ ಇಲ್ಲಿ ಬಂದು ಪುಕ್ಷಣೆ ಭಾಷಣ ಮಾಡ್ತಾರೆ. ಇಲ್ಲಿ ಮಾನ ಮರ್ಯಾದೆ ಇದೆ. ಈಸ್ ಅನ್ IAS ಆಫೀಸರ್, ಎಜುಕೇಟೆಡ್, IPS ಆಫೀಸರ್. ಕಾಮನ್ ಸೆನ್ಸ್ ಬೇಕು ಅವ್ರಿಗೆ. ಅಯೋಗ್ಯ ಅಂತ ಇನ್ನೇನು ಅನ್ಬೇಕು ಅವರಿಗೆ? ಏನು ಉಸ್ತುವಾರಿ ಸಚಿವರಿಗೆ ಮಾತಾಡೋದು ನೋಡಿದ್ರಲ್ಲ ಹೂ ಅಂತ ಅದು ಟ್ರೋಲ್ ಮಾಡಿಬಿಟ್ಟು ನೋಡಿರ್ತಾನೆ. ಅವ್ರಿಗೊಂದು ಕಿಕ್ ಹೊಡೆದಿರ್ತಾಳೆ. ಆ ವ್ಯಾನಲ್ಲಿ ಕುತ್ಕೊಂಡು ಏನೂ ಕೆಲಸ ಇರಲ್ಲ, ಈ ಕಾರಲ್ಲಿ ಹೋಗ್ಬೇಕಾರೆ. ನಾನು ಅದಕ್ಕೆ ಅದನ್ನೆಲ್ಲ ನೋಡೋದೇ ಇಲ್ಲ. ನಾನು ಯಾರ್ದಾದ್ರು ಟ್ರೋಲ್ ಮಾಡೋದ್ರೆ ಬಿಟ್ಟುಬಿಡ್ತೀನಿ. ಬಿಕಾಸ್ ಅದು ವೇಸ್ಟ್ ಆಫ್ ಟೈಮ್. ನೌ ಐ ಟೆಲ್ ಯು, ಇದು ಭಾಳ ಇಂಪಾರ್ಟೆಂಟ್. ಇದನ್ನು ಸುಮ್ಮನೆ ನಮ್ಮಲ್ಲೇ ಇರಲಿ. ಯಾಕೆಂದರೆ ಓದ್ಬಿಟ್ಟು ಬಿಟ್ಬಿಡ್ಬೇಕು ಇದನ್ನ. ಆಮೇಲೆ ವಿ ಶುಡ್ ಜಾಯಿನ್ ಹ್ಯಾಂಡ್ಸ್.